ಇವತ್ತು ನಾವಿರೋ ಜಾಗ ಯಾವುದಪ್ಪ ಅಂದರೆ ಮುದ್ದಾಪುರ, ಕರೇನಹಳ್ಳಿ, ಬಿಡದಿ, ಬೆಂಗಳೂರು ಸೌತ್ ಡಿಸ್ಟಿಕ್. ಈಗಿನ ವಿಡಿಯೋ ವಿಶೇಷತೆ ಏನಪ್ಪ ಅಂದರೆ ನಾವು ನಿಮಗೆ ತಿಳಿಸ್ತಾ ಹೋಗ್ತೀವಿ ಗೋಟ್ ಫಾರ್ಮಿಂಗ್ ಬಗ್ಗೆ ಸಂಪೂರ್ಣ ಮಾಹಿತಿ. ಇಲ್ಲೊಬ್ಬರು ರೈತರು ಗೋಟ್ ಫಾರ್ಮಿಂಗ್ನ ಕಳೆದ 1 ವರ್ಷದಿಂದ ನಡೆಸ್ತಾ ಇದ್ದಾರೆ. ಬನ್ನಿ, ಕುರಿ ಸಾಕಾಣಿಕೆಗೆ ಏನೆಲ್ಲ ತಿಳ್ಕೊಬೇಕು ನಾವು, ಅದರಿಂದ ಲಾಭ ಎಷ್ಟು, ಇನ್ವೆಸ್ಟ್ಮೆಂಟ್ ಎಷ್ಟು, ಶೆಡ್ಡಿಗೆ ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕು, ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ನಾನು ನಿಮಗೆ ತಿಳಿಸ್ತಾ ಹೋಗ್ತೀವಿ. ವಿಡಿಯೋನ ಕೊನೆವರೆಗೂ ನೋಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಬಂದುಬೇಡಿ. ಸರ್ ನಮಸ್ತೆ. ಸರ್ ನಮಸ್ತೆ. ನಿಮ್ಮ ಹೆಸರು, ನಿಮ್ಮ ಪರಿಚಯನ ನಮ್ಮ ವೀಕ್ಷಕರಿಗೆ ತಿಳಿಸ್ತಾ ಹೋಗಿ. ನಾವು ಮುತ್ತರಾಜು ಅಂತ, ಓಕೆ. ಕೆ ವಿ ಮುತ್ತರಾಜು ಅಂತ. ಓಕೆ. ನಾವು ಇದನ್ನು ಸಣ್ಣದೊಂದು ಫಾರಮ್ ಅಂತ ಮಾಡಿದ್ದೀವಿ. ಓಕೆ. ಅದೇ 1 ಇಯರ್ ಆಯಿತು. ಏನು ಸಾಕ್ತಾ ಇದ್ದೀವಿ. ಸರ್ ಅಂದರೆ 1 ಇಯರಿಂದ ಸ್ಟಾರ್ಟ್ ಮಾಡಿದ್ರಿ ಅಂತ ಹೇಳಿದ್ರಿ. ಸೊ ಈ ಜಾಗದಲ್ಲಿ ತುಂಬ ಅಚ್ಚುಕಟ್ಟಾಗಿ ಶೆಡ್ ನಿರ್ಮಾಣ ಮಾಡಿದ್ದೀರಾ, ಈ ರೀತಿ ಮ್ಯಾಟ್ ಎಲ್ಲ ಬಳಸಿದ್ದೀರಾ. ಸೊ ಈ ರೀತಿ ಮ್ಯಾಟು ಮತ್ತು ಈ ಶೆಡ್ಡು, ಈ ರೀತಿ ಫುಡ್ ಟ್ರೇ ಎಲ್ಲ ಯೂಸ್ ಮಾಡಿದ್ದೀರಲ್ಲ. ಸೊ ಈ ರೀತಿ ಸಿಂಪಲ್ ಈ ಇಷ್ಟು ಶೆಡ್ ನಿರ್ಮಾಣ ಮಾಡೋದಕ್ಕೆ ಎಷ್ಟು ಖರ್ಚು ಅಂತ ಬೀಳುತ್ತೆ? ನಮ್ಮದು ಇವಾಗ ಟೋಟಲ್ 5.5 6 ಬಿದ್ದಿದೆ ಶೆಡ್ ಮಾಡೋಕ್ಕೆ. ಇವಕ್ಕೆಲ್ಲ ಇನ್ನೂ ಸಾಕ್ಬೋದು, ನಮಗೆ ಒಂದು 60 ಸಾಕ್ಬೋದು ಇಲ್ಲಿ. ನಾವಿವಾಗ ಕಮ್ಮಿ ತಂದಿದ್ದೀವಿ. ಸರ್ ಈಗ ಕರೆಂಟ್ಲಿ ನಿಮ್ಮ ಹತ್ರ ಎಷ್ಟು ಕುರಿಗಳಿದ್ದಾವೆ? ನಮ್ಮದು ಇವಾಗ ಟೋಟಲ್ಲಿ ಕುರಿ ಮೇಕೆ ಎಲ್ಲ ಸೇರಿ ಒಂದು 20-22 ಇದೆ. ಕುರಿಯಲ್ಲಿ ಯಾವ ಫಸ್ಟು ಓಕೆ ಈ ವಾತ್ಗಳು, ಮೇಕೆ ವಾತ್ಗಳೆಲ್ಲ ಅದೀಗ ಮೊನ್ನೆ ಸೇಲ್ ಮಾಡ್ದೋ. ಈಗ ತಿರ್ಗಾ ನೆಕ್ಸ್ಟ್ ತರಬೇಕು. ಇವಾಗ ಕುರಿಗಳು ಫಸ್ಟು ಒಂದು 16 ಇತ್ತು. ಇವಾಗ ಒಂದು ಅದ್ಯಾಕೋ ಒಂದು ಸ್ವಲ್ಪ ಇದಾಗಿತ್ತು, ಅದು ಹುಷಾರು ತಪ್ಪಿತ್ತು, ಅದು ಇದಾಯಿತು. ಆಮೇಲೆ ತಿರ್ಗಾ ಒಂದು 14 ಇದೆ. ಸೊ ಅಂದರೆ ಒಂದು ಕುರಿ ತರಬೇಕಾದ್ರೆ ಎಷ್ಟು ಖರ್ಚು ಬೀಳುತ್ತೆ ಸರ್? ಒಂದು ಕುರಿ ಅಂದರೆ ಇದು 4 ತಿಂಗಳು ಮರಿ ಕೊಡೋದು. 4 ತಿಂಗಳು ಮರಿ ಕೊಟ್ಟರೆ ಅದು 4 ತಿಂಗಳಿಗೆ ಒಂದು 20-22 kg ಬಂದ್ಬಿಡುತ್ತೆ. ಕುರಿಗಳು, ಈ ಟಗರುಗಳು ಇವೆಲ್ಲ ಅವು ಸ್ವಲ್ಪ ಒಂದು 20 kg ಬರುತ್ತೆ. ಇವೆಲ್ಲ ಒಂದು 22-23 ಗಂಟೆ ಬಂದ್ಬಿಡುತ್ತೆ. ಆಮೇಲೆ ನಾವು ಸಾಕಾಣಿಕೆ ಮೇಲೆ ಡಿಪೆಂಡ್. ಅಂದರೆ ನೀವು ಎಷ್ಟು ತಿಂಗಳಿಗೆ ಒಂದ್ಸಲ ತಂದು ಎಷ್ಟು ತಿಂಗಳು ಸಾಕ್ತೀರಾ? ಅದಾದಮೇಲೆ ಯಾವಾಗ ಮಾರಕ್ಕೆ ನೀವು? ಇಲ್ಲ, ನಾವು ಬೇಕು ಅಂತ ಸಾಕೋರು ಬಂದರೆ ಸೇಲ್ ಮಾಡ್ತಾ ಇರ್ತೀವಿ. ನಿಮ್ಗೆ ಯಾವ ಥರ ರಿಕ್ವೈರ್ಮೆಂಟ್ ಇರುತ್ತೋ ಬಂದಿದ ತಕ್ಷಣ ಸೇಲ್ ಮಾಡ್ತೀವಿ. ಸರ್ ಅಂದರೆ ಈಗ ಈ ರೀತಿ ಫುಡ್ ಎಲ್ಲ ಹಾಕಿದಿರಲ್ಲ, ಏನಿದು ಸರ್? ಅಂದರೆ ಇದು ಹುಲ್ಲು ಅಷ್ಟೇನಾ? ಇದು ಜೋಳದಲ್ಲು, ಇದ್ರ ಜೋಳ, ಇದು ಬೇಬಿಕಾನ್ ಜೋಳದ್ದು. ಆಮೇಲೆ ಇದು ಸೀಮೆ ಹುಲ್ಲು ಹಾಕ್ತೀವಿ. ಆಮೇಲೆ ಮತ್ತೆ ಬೆಳಗ್ಗೆ ಹೊತ್ತು, ಬೆಳಗ್ಗೆ 7-7:30 ಕಡಲೆ ಒಟ್ಟು, ಜೋಳದ ನುಚ್ಚು, ಈ ಯಾವನ ಇವಿದ್ರೆ ಮಿಕ್ಸಿಂಗು ಹಾಕ್ತೀವಿ. 10:30 11 ಗಂಟೆಗೆ ಈ ಜೋಳ ಹಾಕ್ತೀವಿ, ಜೋಳದ ಒಟ್ಟು. ತಿರ್ಗಾ 4 ಗಂಟೆಗೆ ಇದು ಹಾಕ್ತೀವಿ, ಅದು ಸೈಲೇಜು, ಜೋಳದ್ದು ಸೈಲೇಜು. ಸರ್ ಅಂದರೆ ನೀವು ಕುರಿನ ತರ್ತಿರಲ್ಲ, ತಂದಾಗ ಅದಕ್ಕೇನು ಆರೋಗ್ಯ ಸಮಸ್ಯೆ ಏನು ಕಾಣಲ್ವಾ? ಅಂದರೆ ಯಾವ ರೀತಿ ಅದನ್ನು ಪೋಷಣೆ ಮಾಡ್ತೀರಾ? ಆರೋಗ್ಯ ಸಮಸ್ಯೆ ಅಂದರೆ ಅದಕ್ಕೆ ಬಂದೇ ಬರುತ್ತೆ. ಅದನ್ನು ನಾವು ಇದೆಲ್ಲ ಇಟ್ಕೊಂಡಿದ್ದೀವಿ, ಅದು ಮೆಡಿಸನ್ ಇವೆಲ್ಲ. ಓಕೆ. ಆ ಮೆಡಿಸನ್ನು ಏನಾದರೂ ಅವಕ್ಕೆ ಕೆಮ್ಮು ಅವು ಇವು ಬಂದಾಗ ಇದು ಮಾಡ್ತೀವಿ. ಆಮೇಲೆ ಅವಕ್ಕೆ ಜಂತುಳ ಇದು ಎಲ್ಲ ಬರುತ್ತೆ, ಅದಕ್ಕೆ 3 ತಿಂಗಳಿಗೊಂದು ಸಾರಿ ಜಂತುಳಿನ ಪೌಡ್ರ್ ಹಾಕ್ತೀವಿ. ಮತ್ತು ಆವಾಗವಾಗ ಸ್ವಲ್ಪ ಏನಾದರೂ ಹುಷಾರು ತಪ್ಪೋದು ಅದು ಇದು ಇದ್ದಿದ್ರೆ ಒಂದು ಮೆಡಿಸನ್ಗಳು ಹಾಕೋತೀವಿ. ಸರ್ ನೀವು ಒಂದು ಕುರಿ ತರ್ತಿರಲ್ಲ, ಅದನ್ನ ನೀವು ಮಾರ್ತಿರಲ್ಲ. ಸೊ ಒಂದು ಕುರಿಯಿಂದ ಎಷ್ಟು ಲಾಭ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ? ಎಷ್ಟು ಲಾಭ ಬರ್ಬೋದು ನೀವು ತಂದು ಸಾಕಿ ಮಾರಬೇಕು ಅಂದರೆ? ಅಂದರೆ ನಾವು ತರೋದು ಒಂದು 480 500 ರೂಪಾಯಿ ಬಿದ್ದುಬಿಡುತ್ತೆ. ಒಂದು KG ಲೆಕ್ಕ ನಾವು ತರೋದು. ಓಕೆ. ಅಷ್ಟು ಬೀಳುತ್ತೆ. ನಾವು 550-600 ರೂಪಾಯಿ ಸೇಲ್ ಮಾಡ್ತೀವಿ. 550-600 ಸೇಲ್. ಸರ್ ಅಂದರೆ ನಾನು ತುಂಬ ಕಡೆ ಕೇಳಿರಂಗೆ ಈ ರೀತಿ ಮ್ಯಾಟ್ ಇದ್ದರೆ ಆ ಮ್ಯಾಟಿಗೆ ಕಾಲು ಸಿಗಾಕೊಂಡ್ಬಿಡುತ್ತೆ ಕುರಿಗೆ ಅಂತಾರೆ. ಇಲ್ಲ, ಕಾಲು ಸಿಗಾಕೊಂಡು ಆರೋಗ್ಯ ಸಮಸ್ಯೆ ಕಾಣುತ್ತೆ ಮತ್ತು ಕುರಿಗೆ ಪ್ರಾಬ್ಲಮ್ ಆಗುತ್ತೆ ಅಂತಾರೆ. ಅದು ಎಷ್ಟು ಮಾತ್ರ ಸತ್ಯ ಸರ್? ಇಲ್ಲ, ಅದು ಮ್ಯಾಟ್ ಅಂದರೆ ಇವಾಗ ಈ ಥರ ಮ್ಯಾಟ್ ಹಾಕ್ಬಿಟ್ರೆ ಅವಕ್ಕೆ ಕಾಲು ತಗೊಳಕೊಳ್ಳೋದು ಅದು ಇದು ಏನಿಲ್ಲ. ಇಲ್ಲ, ಏನು ಪ್ರಾಬ್ಲಮ್ ಏನಿಲ್ಲ. ಅದು ಕಾಲು ತಗೊಳಕೊಳ್ಳೋ ಚಾನ್ಸಸ್ಸೇ ಇಲ್ಲ ಅದು ಸರ್ ಇದರಲ್ಲಿ. ಓಕೆ. ಮತ್ತು ಇದಕ್ಕೆ ಒಂದು ಮೇಕೆಗಳು ಕುರಿಗಳ ಜೊತೆನೇ ಬಿಟ್ಟಿರ್ತೀರಾ, ಹೊಂದಾಣಿಕೆ ಅದಕ್ಕೆ ಆಗುತ್ತಾ ಕುರಿ ಜೊತೆ? ಮೇಕೆ ಕುರಿ ನಾವು ಇನ್ನೂ ಹೊಂದಾಣಿಕೆಗೆ ಬಿಟ್ಟಿಲ್ಲ. ಅಂದರೆ ಅವನ್ನ ಸಪ್ರೇಟ್ ಮಾಡಿದ್ದೀವಿ ಮೇಕೆಗಳನ್ನ. ಮೇಕೆ ಕುರಿ ಬಿಟ್ರೆ
ಹೊಂದಾಣಿಕೆ ಸ್ವಲ್ಪ ಕಮ್ಮಿನೇ. ಅವು ಸಪ್ರೇಟ್ ಮಾಡಿದ್ರೆ ತುಂಬ ಉಪಯೋಗ ಅದು. ಅಂದರೆ ಮೇಕೆನ ನೀವು ಅದಕ್ಕೂ ಸೇಮ್ ಆಹಾರನೇ ಕೊಡ್ತೀರಾ, ಕುರಿಗೆ ಕೊಡ್ತೀರಾ ಅದೇ ಥರ? ಸೇಮ್ ಕೊಡ್ತಾ ಇದ್ದೀವಿ ನಾವು. ಸೊ ಕುರಿಗೆ ಅಂತ ನೀವು ಎಷ್ಟು ಗಂಟೆ ಮೀಸಲಿಡ್ತೀರಾ ದಿನದಲ್ಲಿ? ನೀವು ಕುರಿ ನೋಡ್ಕೊಬೇಕು ಅಂತಲೇ ಎಷ್ಟು ಗಂಟೆ ಇಡ್ತೀರಾ? ಕುರಿಗೆ ಅಂದರೆ ಬೆಳಗ್ಗೆ 7 ಗಂಟೆಗೆ 6:30 7 ಗಂಟೆಗೆ ಬಂದರೆ ಇದೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ. ಇದೆಲ್ಲ ಹಾಕ್ಬಿಟ್ಟು ಫುಡ್ ಹಾಕ್ಬಿಟ್ಟು ಇದು ಮಾಡ್ತೀನಿ. ನೀರು ಇವೆಲ್ಲ ಇಟ್ಬಿಟ್ಟು ಮತ್ತೆ ತಿರ್ಗಾ 11 ಗಂಟೆಗೆ 10:30ಗೆ ಈ ಫುಡ್ ಹಾಕ್ಬಿಟ್ಟು ಇನ್ನೊಂದು ಸಾರಿ ನೀರೆಲ್ಲ ತೋರಿಸ್ಬಿಟ್ಟು ಮೇಂಟೈನ್ ಮಾಡ್ತೀನಿ. ಆಮೇಲೆ ಮತ್ತೆ ತಿರ್ಗಾ 4 ಗಂಟೆಗೆ ತಿರ್ಗಾ ಸೈಲೇಜ್ ಕೊಡ್ತೀವಿ. ಸೈಲೇಜ್ ಕೊಟ್ಬಿಟ್ಟು ನೀರೆಲ್ಲ ತೋರಿಸ್ಬಿಟ್ಟು ನೀರೆಲ್ಲ ಕುಡಿಸ್ಬಿಟ್ಟು ತಿರ್ಗಾ ಸಾಯಂಕಾಲ 7 ಗಂಟೆಗೆ ಸೀಮೆ ಹುಲ್ಲು ಕಟಿಂಗ್ ಮಾಡ್ತೀವಿ. ಸರ್ ಅಂದರೆ ನೀವು ಕುರಿನ ತರ್ತೀರಲ್ಲ, ಬ್ಯಾಚ್ ಲೆಕ್ಕದಲ್ಲಿ ಮಾರ್ತೀರಾ ಇಲ್ಲ ನೀವು ಒಂದೊಂದೇ ಮರಿನ ಸಪ್ರೇಟಾಗಿ ಮಾಡ್ತೀರಾ? ಇಲ್ಲ, ಹೆಂಗಾದರೂ ಮಾಡ್ತೀವಿ ನಾವು. ಈಗ ನೀವು ಬ್ಯಾಚ್ ಮಾರಿರೋದು ಯಾವ್ದಾದ್ರು ನೆನಪಿದೆ ನಿಮಗೆ ಈಗ ರೀಸೆಂಟಲ್ಲಿ? ಇಲ್ಲ, ಬ್ಯಾಚ್ ಯಾವುದು ಇನ್ನೂ ಮಾರಿಲ್ಲ ನಾವು. ಈ ಮೇಕೆಗಳು ಬ್ಯಾಚ್ ತಗೊಂಡೋದ್ರು, ಒಂದು 6 ಇತ್ತು ವಾತಗಳು. ಈ ಕುರಿಗಳು ಇನ್ನೂ ಸಿಂಗಲ್ ಕೊಟ್ಟಿದ್ದೀವಿ, ಒಂದು ಟಗರುಗಳು. ಸೊ ಮೇಕೆಯಿಂದ ನೀವು ಬ್ಯಾಚಿನ ಮಾರಿದ್ರಲ್ಲ, ಅದರಿಂದ ಲಾಭ ಎಷ್ಟು ಎಕ್ಸ್ಪೆಕ್ಟ್ ಮಾಡಿದ್ರಿ? ಅಂದರೆ ನೀವು ಅಂದ್ಕೊಂಡಿದ್ದಷ್ಟು ಲಾಭ ಸಿಗ್ತಾ ನಿಮಗೆ? ನಮಗೆ ಅಂದ್ಕೊಂಡಿದ್ದಷ್ಟು ಅಂದರೆ ನಾವು ಇವಕ್ಕೆ ಏನು ಫುಡ್ಡಿನ ಮೇಲೆ ಇದಾಗಿದೆ, ನಮ್ಗೆ ಸ್ವಲ್ಪ ಈಗ ಲಾಭ ಸಿಕ್ಕಿದೆ. ಸೊ ಅಂದರೆ ಶೆಡ್ಡಿಗೆ ಈ ರೀತಿ 5 ರಿಂದ 6 ಲಕ್ಷ ಖರ್ಚಾಯಿತು ಅಂತ ನೀವೇ ಹೇಳಿದ್ರಿ. ಸೊ ಇಷ್ಟು ಶೆಡ್ ಇನ್ವೆಸ್ಟ್ ಮಾಡಿ ಇಷ್ಟು ಕುರಿ ತಂದಿದ್ದೀರಾ, ಇದರಿಂದ ನಿಮಗೆ ಲಾಭ ನೀವು ಕಂಡಿದ್ದೀರಾ? ನಿಮಗೆ ಲಾಭ ಸಿಕ್ಕಿದೆಯಾ? ಲಾಭ ಇನ್ನು ಮುಂದೆನೂ ಕಾಣ್ತೀವಿ. ಇನ್ನು ಮುಂದೆ ಕಾಣ್ತೀರಾ? ಈಗೆಲ್ಲ ನಮಗೆ ಎಲ್ಲ ಇವಾಗ ನಾವು ತಂದಾಗ ಇವೆಲ್ಲ 22-21 kg ಬರ್ತಾ ಇದ್ದೋ. ಇವಾಗ 30 kg 30 ಅವೆಲ್ಲ 35 kg ಬಂದ್ಬಿಡುತ್ತೆ. ಅದ್ರ ಮೇಲೆ ಕೆಜಿಗೆ ಒಂದು 100 ರೂಪಾಯಿ ಆದರೂ ಲಾಭ ನೀವು ಮಾರ್ತೀರಾ? ಕೆಜಿಗೆ ನಾವೇನು ಜಾಸ್ತಿ ಇಟ್ಕೊಳ್ಳಲ್ಲ. ಓಕೆ, ಒಂದು 50 ರಿಂದ 60 ರೂಪಾಯಿ ಇಟ್ಕೋತೀವಿ. ಓಕೆ, ಅದು ಡೆವಲಪ್ ಇದ್ರ ಮೇಲೆ. ಸರ್ ಅಂದರೆ ಇಷ್ಟರಲ್ಲಿ ಯಾವ ಕುರಿ ಬೆಸ್ಟು ಸರ್? ಅಂದರೆ ಯಾವ ತಳಿ ಕುರಿ ಬೆಸ್ಟು? ಕುರಿ ಅಂದರೆ ಇದು ಎಳಗ ನಾವು ಇವಾಗೆಲ್ಲ ಸಾಕಿರೋದು. ಈ ಕುರಿಗಳು ಅವು ಮರಿ ಹಾಕೋ ಕುರಿಗಳು, ಹೆಣ್ಣು ಕುರಿಗಳು. ಅವು ಮರಿ ಹಾಕಿದ್ರೆ ನಮಗೆ ಫುಲ್ಲು ಪ್ರಾಫಿಟ್ ಇದೆ. ಅದಕ್ಕೆ ನಾವು ಅದನ್ನ ಇದು ಮಾಡಿದ್ದೀವಿ. ಎಳಗ ಇದರಲ್ಲಿ ನಾಟಿ ಯಾವ ಇದು ಮಾಡಿಲ್ಲ. ನೀರಿಂದು ಸೌಲಭ್ಯತೆ ಯಾವ ರೀತಿ ಇದೆ? ನೀರು ಯಾವ ರೀತಿ ಕೊಡ್ತೀರಾ? ನೀರು ಅಂದರೆ ಅದೇ ಫುಡ್ ಕೊಡ್ತೀವಲ್ಲ, ಫುಡ್ ಕೊಟ್ಟಾಗ ಒಂದು ಸಾರಿ ಎಲ್ಕೂ ಅದು ಅವೆಲ್ಲ ಮಾಡಿಸಿದ್ದೀವಿ ನೋಡಿ. ಅವು ಮಾಡಿಸಿದ್ದೀವಿ. ಇವು ಒಂದು ಸ್ವಲ್ಪ ಡೆವಲಪ್ ಆಯ್ತಿದ್ದಂಗೆ ಗುದ್ದಾಟಕ್ಕೆ ಬೀಳ್ತವೆ. ಅದಕ್ಕೆ ಎಲ್ಲ ಕಟ್ಟಾಕ್ಬಿಟ್ಟಿದ್ದೀವಿ. ಅದಕ್ಕೆ ಎಲ್ಲ ಬಕೆಟ್ಗಳು ಇಟ್ಕೊಂಡು 4 ಟೈಮು ನೀರು ತೋರಿಸ್ತೀವಿ. ಸೊ ಅಂದರೆ ಕುರಿದು ಗೊಬ್ಬರ ಏನಾದರೂ ನೀವು ಯೂಸ್ ಮಾಡ್ತೀರಾ ಇಲ್ಲ ಅದನ್ನು ಮಾಡ್ತೀರಾ? ಅದು ಇನ್ನೂ ನಾನು ಡಿಸೈಡ್ ಮಾಡಿಲ್ಲ. ಎಲ್ಲ ಅಲ್ಲಿ ಲಾಟ್ ಹಾಕ್ಕೊಂಡಿದ್ದೀನಿ. ಅದಕ್ಕೂ ರೈಟ್ ಇದೆ. ಅದು ಇದಾದಮೇಲೆ ಇದು ಮಾಡ್ತೀವಿ. ಸ್ವಲ್ಪ ಅದು ಕುರಿ ಗೊಬ್ಬರ ಅಂದರೆ ಅದು ಕೊಳಿಬೇಕು. ಏನೋ ಇದು ಈ ತಗೊಂಡೋಗಿ ಹಾಕ್ತೀವಲ್ಲ, ಇದರಲ್ಲಿ ಬೀಳೋ ಹುಳ ಅವು ಇವೆಲ್ಲ ಸಾಯ್ಬೇಕದು. ಅದು ಫುಲ್ಲು ಕ್ಯೂರ್ ಆಗಬೇಕು. ಕ್ಯೂರ್ ಆಗಿ ಇದಾದರೆ ಗೊಬ್ಬರನೂ ಫುಲ್ಲು ಇದು ಬರ್ತದೆ ಚೆನ್ನಾಗಿ. ಸರ್ ಅಂದರೆ ಹೊಸ್ದಾಗ ಒಂದು ಕುರಿನ ತರ್ತಿರಲ್ಲ, ಅದಿಲ್ಲಿ ಹೊಂದಾಣಿಕೆ ಯಾವ ರೀತಿ ಸಮಯ ಯಾವ ರೀತಿ ತಗೊಳುತ್ತೆ ಹೊಂದಾಣಿಕೆ ಆಗೋದಕ್ಕೆ? ಅದಕ್ಕೆ ಆರೋಗ್ಯ ಸಮಸ್ಯೆ ಏನಾದರೂ ಹೊಸ್ದಾಗಿ ತಂದಾಗ ಕಾಡಿದ್ರೆ ಅದರಿಂದ ಹೇಗೆ ಹೊರ ಬರ್ತೀರಾ ನೀವು? ಹೊಸ್ದಾಗೆ ತಂದಾಗ ಅವು ಗುದ್ದಾಟ ಇವು ಮಾಡೋದು ಸಹಜ. ಅದು ಮಾಡ್ತೇವೆ. ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ 1-2 ದಿನ 3 ದಿನ ಸಪ್ರೇಟಾಗಿ ಬಿಡ್ತೀವಿ. ಸಪ್ರೇಟ್ ಅಂದರೆ ಬುಟ್ಟಿ ನೋಡ್ತೀವಿ. ಅವೇನೋ ಗುದ್ದಾಡೋದು ಇದು ಮಾಡಿದ್ರೆ ಸ್ವಲ್ಪ ಕಟ್ಟಾಕ್ತೀವಿ. ಆಮೇಲೆ ಮತ್ತೆ ಅವೆಲ್ಲ ಹೊಂದಾಣಿಕೆ ಆಗೋಯ್ತವೆ. ಹೊಂದಾಣಿಕೆ ಆಗೋದ್ಮೇಲೆ ಹಿಂಗೆ ಪೂರ್ತಿ ಇದಕ್ಕೆ ಬಿಟ್ಬಿಡ್ತೀವಿ. ಸರ್ ಅಂದರೆ ನೀವು ಇಷ್ಟು ಮಟನ್ ಪರ್ಪಸ್ಗೆ ಮಾರ್ತೀರಾ ಇಲ್ಲ ನಿಮ್ಮದೇ ಏನಾದರೂ ಬ್ರೀಡಿಂಗ್ ಏನಾರ ಮಾಡ್ತೀರಾ ಕುರಿದು? ಇಲ್ಲ, ಇನ್ನೂ ಅದು ನಾವು ಡಿಸೈಡ್ ಮಾಡಿಲ್ಲ. ಓಕೆ, ಈ ಬಂದವ್ರಿಗೆ ಸೇಲ್ ಮಾಡ್ತೀವಿ. ಅವರು ಮಟನ್ಗೆ ತೊಗೊಂಡೋಗ್ರು ಮಟನ್ ತೊಗೊಂಡೋಗ್ತಾರೆ. ಇಲ್ಲ ಅಂದರೆ ಸಾಕೋರಿದ್ರು ಸಾಕೋರು ತೊಗೊಂಡೋಗ್ತಾರೆ. ಇಷ್ಟು ತಳಿನೂ ಬರೀ ಎಳಗಾನೇನಾ? ಇವಾಗಿರೋದು ಎಲ್ಲ ಎಳಗಾನೆ. ನಮ್ಮ ಮುಂದೆ ಬೇರೆ ತಳಿ ಏನಾದ್ರು ತರೋದು ಮುಂದೆ ಇದೆ. ಇನ್ನು ಒಂದು ನೆಕ್ಸ್ಟ್ ವಾರದಲ್ಲಿ ಬೇರೆ ಬ್ಯಾಚ್ ಹಾಕ್ತೀವಿ ಇದಕ್ಕೆಲ್ಲ. ಅಂದರೆ ಯಾವ ತಳಿ ತರೋದು ಐಡಿಯಾ ಇದೆ ನಿಮಗೆ? ನಾವು ನಾಟಿಲಿ ನಮಗೆ ಅಷ್ಟು ಲಾಭ ಇಲ್ಲ. ಈ ಎಳಗಾದಲ್ಲಿ ಸ್ವಲ್ಪ ಲಾಭ ಇದೆ.
ಅದಕ್ಕೆ ಎಳ್ಗ ತಂದು ಹಾಕ್ಕೊಂಡ್ರೆ ಅವು ಸ್ವಲ್ಪ ನಾವು ಕೊಡೋ ಫುಡ್ಡಿನ ಮೇಲೆ ಡೆವಲಪ್ ಆಯ್ತದೆ. ಇದು ಹತ್ತತ್ರ ಇದು ನಾವು ಕರೆಕ್ಟಾಗಿ ಒಂದು 10 ತಿಂಗಳು ಇದು ಕೊಟ್ಬಿಟ್ರೆ ಇವು ಕೆಲವು ಅಷ್ಟೇ ಒಂದು 10 ತಿಂಗಳು ಕರೆಕ್ಟಾಗಿ ಇದು ಮಾಡಿಬಿಟ್ರೆ ಒಂದು 80 kg ಗಂಟ ಬರುತ್ತೆ. ಸರ್ ಅಂದರೆ ತರಬೇಕಾದ್ರೆ ಅದನ್ನ ಆರೋಗ್ಯ ನೋಡ್ಕೊಂಡು ತರಬೇಕು, ಒಂದು ಕುರಿಗಳನ್ನ ತರಬೇಕಾದ್ರೆ ಆ ರೀತಿ ತುಂಬಾನೇ ಕೇಳಿದ್ದೀನಿ ನಾನು. ಆರೋಗ್ಯ ಅಂದರೆ ಅದು ಅಲ್ಲಿ ಏನು ಮಾಡಿರ್ತಾರೋ ಗೊತ್ತಿರಲ್ಲ, ಅದು ಗುಂಪು ಇರ್ತವೆ ಎಲ್ಲ ಇರ್ತವೆ. ಅದಕ್ಕೆ ಅಲ್ಲಿ ಮುನ್ನೆಚ್ಚರಿಕೆ ಯಾವ ರೀತಿ ತರಬೇಕು ಸರ್ ತರಬೇಕಾದ್ರೆ? ನಾವು ಆರಿಸ್ಕೊಂಡು ತಂದು ಇಲ್ಲಿ ಡಾಕ್ಟ್ರು ಚೆಕಪ್ ಮಾಡಿಸ್ಬೇಕು. ವೆಟರ್ನರಿ ಡಾಕ್ಟರ್ ಚೆಕಪ್ ಅಂದರೆ ಪ್ರತಿ ಕುರಿಗೂ ನೀವು ಚೆಕ್ ಮಾಡಿಸಿದ್ದೀರಾ ವೆಟರ್ನರಿ ಡಾಕ್ಟರ್? ಎಲ್ಕೂ ಚೆಕ್ ಮಾಡಿಸ್ಬಿಡ್ತೀವಿ ನಾವು. ಓಕೆ. ಚೆಕ್ ಮಾಡಿಸಿದಾಗ ಅವರು ಬಂದು ಹೇಳ್ತಾರಲ್ಲ ಇದು ಏನೇನು ಕೊಡ್ಬೇಕು ಮೆಡಿಸನ್ನು, ಏನು ಇದು ಮಾಡ್ಕೊಳ್ಳಿ ಅಂತ, ಅದು ಆವಾಗ ನಾವೇ ಹಾಕೊಬಿಡ್ತೀವಿ. ಅದು ಏನಾದರೂ ಅವಕ್ಕೆ ಜಾಸ್ತಿ ಇದಾಯಿತು ಅಂದಾಗ ಅವ್ರನ್ನ ಕರೆಸ್ತೀವಿ. ಆ ರೀತಿ ಯಾವುದಾದ್ರೂ ಆಗಿದೆಯಾ ಆರೋಗ್ಯ ಜಾಸ್ತಿ ತೊಂದರೆ ಆಗಿ ಡಾಕ್ಟರ್ನ ಕರೆಸಿರ್ತಕ್ಕಂಥ? ಡಾಕ್ಟ್ರನ್ನ ಕರೆಸಿದೋ ಅಂದರೆ ನಾವು ಇದಿಲ್ಲ ಇಟ್ಕೊಳಕ್ಕಾಗಲ್ವಲ್ಲ, ಸ್ವಲ್ಪ ಸ್ಟ್ರಾಂಗ್ ಜಾಸ್ತಿ ಈ ಗುದ್ದಾಟಕ್ಕೆ ಅವಕ್ಕೆ ಬರ್ತವೆ. ಅವಾಗ ಅದಕ್ಕೆ ಅವ್ರನ್ನೂ ಕರೆಸ್ಕೊಂಡು ಅವ್ರ ಕೈಲೇ ಈಗ ಮೊನ್ನೆ ಒಂದು ಸಾರಿ ಇದು. ಸರ್ ಅಂದರೆ ಒಂದು ಪಾರ್ಟಿಂದ ಈ ಪಾರ್ಟಿಗೆ ಎಷ್ಟು ಕುರಿಗಳನ್ನ ಬಿಡ್ತೀರಾ ನೀವು? ಇದಕ್ಕೆ ನಾವು ಕರೆಕ್ಟಾಗಿ ಮಾಡಬೇಕು ಅಂದರೆ ಒಂದು 15 ಬಿಡ್ಬೋದು. ಒಂದು ಪಾರ್ಟಿಗೆ 15 ಬಿಡ್ಬೋದು? 15 ಬಿಡ್ಬೋದು. ಸೊ ಹಿಂಗೆ ಈ ಥರ ಪಾರ್ಟ್ ವೈಸ್ ಡಿವೈಡ್ ಮಾಡಿರೋದಕ್ಕೆ ಕಾರಣ ಏನು? ಒಟ್ಟಿಗೆ ನಾನು ತುಂಬ ಕಡೆ ನೋಡಿದ್ದೀನಿ, ನನಗೆ ಒಟ್ಟಿಗೆ ನಿಲ್ಸಿರ್ತಾರೆ, ಆದರೆ ನೀವು ಪಾರ್ಟ್ ಬಿಟ್ಟಿದ್ದೀರಾ ಯಾಕೆಂದರೆ? ಪಾರ್ಟ್ ಅಂದರೆ ಅದೇನಾಗುತ್ತೆ ಅಂತ ಅಂದರೆ ಇದು ಈ ಒಟ್ಟಾಗಿ ಜಾಸ್ತಿ ತಂದುಬಿಟ್ಟಾಗ ಈ ಒಂದು 10-15 ತಂದಾಗ ಒಂದಕ್ಕೆ ಬಿಟ್ಬಿಡ್ಬೋದು. ಈ 2-3 ಇದ್ದಾಗ ಅವು ಗುದ್ದಾಡ್ತಾವೆ. ಅವಾಗ ಅದಕ್ಕೆ ಅವನ್ನ ಸಪ್ರೇಟ್ ಮಾಡಿರ್ತೀವಿ. ಅದಕ್ಕೆ ನಾವು ಅವಕ್ಕೆ ಇವಾಗೆಲ್ಲ ಸಿಂಗಲ್ ಮಾಡಿಸ್ತೀವಿ. ಈಗ ಅದು ನೋಡ ಅವಕ್ಕೆಲ್ಲ ಇವಕ್ಕೆಲ್ಲ ಸಿಂಗಲ್ ಮಾಡಿಸ್ತೀವಿ ಈಗ. ಸರ್ ಇವೂ ಎಳಗಾನೇನಾ? ಹಾಂ, ಎಲ್ಲ ಎಳಗಾನೆ. ಇವೆಲ್ಲ ಈಗ ಎಷ್ಟಿದೆ ಸರ್ ಮಾರ್ಕೆಟಲ್ಲಿ ರೇಟು? ಅಂದರೆ ಇದು ಮಾರ್ಬೋದು ಅಂದರೆ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತೀರಾ ಒಂದನ್ನು? ಅಲ್ಲಿ ಮಾರ್ಕೆಟ್ನಲ್ಲಿ ಏನು ಮಾರ್ತಾರೋ ನಮಗೆ ಅದು ಇದಿಲ್ಲ. ಓಕೆ. ನಮ್ಮ ಒಂದು ಆವ್ರೇಜು ಒಂದು 500ರಿಂದ 550ರಿಂದ 560. ಎಷ್ಟು ಕೆ ಜಿ ಬರ್ಬೋದು ಸರ್ ಇವು? ಅದು ಬರುತ್ತೆ, ಅದೊಂದು 35 kg ಬರುತ್ತೆ. 35 kg. ಇವೆಲ್ಲ ಟೋಟಲ್ ಅದು 35 ಬರುತ್ತೆ. ಇವೆಲ್ಲ ಒಂದು 32-33 ಹಿಂಗೆ ಬರುತ್ತೆ. ಮೇಕೆಗಳು ಎಷ್ಟಿದಾವೆ ಸರ್ ನಿಮ್ಮ ಹತ್ರ? ಮೇಕೆಗಳು ಈಗ ಮೊನ್ನೆ ಒಂದು 6 ಸೇಲ್ ಮಾಡಿಬಿಟ್ಟು ಎಲ್ಲ ವಾತ್ಗಳು. ಇವಾಗ ಒಂದು 3 ಇದೆ. ಅದು ಸ್ಟಾರ್ಟಿಂಗ್ ನಾವು ಅದೇ ತಂದು ಸಾಕಿದ್ದು, ಅದ್ರ ಮರಿಗಳೇ ಅದು. ಇವೆಲ್ಲ ಮರಿಗಳೇ ಒಂದೇ ಇದ್ರದ್ದು? ಇಲ್ಲ, ಇದು ಅದ್ರದ್ದೊಂದು ಮಾರ್ಬಿಟ್ಟ ನಾವು, ಸೇಲ್ ಮಾಡ್ಬಿಟ್ಟು ಯಾರೋ ಬಂದರು ಅಂದ್ಬಿಟ್ಟು. ಅದ್ರದ್ದು ಸಣ್ಣ ಮರಿದು ಅವೆರಡು ಅದ್ರವು. ಅಂದರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಕುರಿಯಿಂದ ಜಾಸ್ತಿ ಲಾಭ ಕಂಡಿದ್ದೀರಾ ಇಲ್ಲ ಮೇಕೆಯಿಂದ ಕಂಡಿದ್ದೀರಾ? ಎರಡೂ ಇದೆ. ಲಾಭದಲ್ಲಿ ಅದೇನಿದಿಲ್ಲ. ಅದು ಯಾವ ಟೈಮ್ ಮರಿ ಹಾಕುತ್ತೋ, ಯಾವ ಟೈಮ್ ಇದು ಮಾಡುತ್ತೋ, ಅದು ಅದ್ರದ್ದು ಒಂದು ಇದಿರುತ್ತೆ. ಸರ್ ಅಂದರೆ ಎಷ್ಟೊಂದು ಜನ ಯುವಕರು ರೈತರು ಇರ್ತಾರೆ, ಅವ್ರು ಈ ರೀತಿ ಗೊಂದಲದಲ್ಲಿ ಇರ್ತಾರೆ. ಕುರಿ ಸಾಕಾಣಿಕೆ ಮಾಡಿದ್ರೆ ಸಕ್ಸಸ್ ಸಿಗುತ್ತಾ, ಮೇಕೆ ಸಾಕಾಣಿಕೆ ಮಾಡಿದ್ರೆ ಒಳ್ಳೆ ಲಾಭ ಇದೆಯಾ ಅಂತ. ಸೊ ಅವ್ರಿಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಯಾವ ರೀತಿ ಮಾಡ್ಬೇಕು ಅವರು? ನಾವು ಹೇಳೋದೇನೆಂದರೆ ಇದು ಮಾಡೋದು ಭಾಳ ಉತ್ತಮ. ಸ್ವಂತ ಜಮೀನು ಇರಬೇಕು, ಹುಲ್ಲುಗಳು ಇದೆಲ್ಲ ಸ್ವಂತ ಸಾಕಬೇಕು. ಈ ಕೊಂಡುಲ್ಲು ಸಾಕಿ ನಾವು ಇದು ಮಾಡಿದ್ರೆ ನಮಗೆ ಸ್ವಲ್ಪ ಇದಾಗುತ್ತೆ. ಜಮೀನು ಇರೋರು ಇವನ್ನೆಲ್ಲ ಸಾಗಾಣಿಕೆ ಮಾಡಿ ಒಳ್ಳೆ ಇದು ಬರುತ್ತೆ ಅಂದ್ಬಿಟ್ಟು. ಸರ್ ಅದೇ ಇಷ್ಟೊತ್ತು ನಿಮ್ಮ ಜೊತೆ ಮಾತಾಡಿ ಆ ಕುರಿಗಳ ಬಗ್ಗೆ ಮತ್ತು ಮೇಕೆಗಳ ಬಗ್ಗೆ ಒಳ್ಳೆ ಮಾಹಿತಿ ತಿಳ್ಕೊಂಡ್ವಿ. ಮತ್ತು ಆಹಾರದ್ದು ಒಳ್ಳೆ ಅಚ್ಚುಕಟ್ಟಾಗಿ ಸಿಸ್ಟಮ್ಯಾಟಿಕ್ಕಾಗಿ ಮಾಡಿದ್ದೀರಾ. ಸೊ ನಿಮ್ಗೆ ಇದರಿಂದ ಇನ್ನೂ ಒಳ್ಳೆ ಯಶಸ್ಸು ಸಿಗಲಿ, ನಮ್ಮ ವೀಕ್ಷಕರಿಗೆ ಒಳ್ಳೆ ಮಾಹಿತಿನ ತಿಳಿಸ್ಕೊಂಡಿದ್ದೀರಾ. ಸೊ ನಮ್ಮ ಕಡೆಯಿಂದ, ನಮ್ಮ ವೀಕ್ಷಕರ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ಸರ್. ಧನ್ಯವಾದ.